ಇಲ್ಲ ಅತ್ತಿಗೆ ಇಲ್ಲ, ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಬಂದಿದ್ದೇನೆ. ಸ್ವಾಮಿ, ಇದೇನಿದು ನಿಮ್ಮ ಮೈ ಕೈಗಳಲ್ಲಿ ರಕ್ತ? ಹೇಮಾ, ಆ ದುಷ್ಟ ಧನಿಕರ ಹತ್ತಿರ ಹಣ ಕೇಳಲು ಹೋಗಿದ್ದೆ. ನನಗೆ ಮನ ಬಂದಂತ ಹೊಡೆದು ನನ್ನ ಪ್ರಾಣ ತೆಗೆಯಲು ಮುಂದಾದಾಗ ನನ್ನ ತಮ್ಮ ರಾಜೇಂದ್ರ ಬಂದು ನನ್ನ ಪ್ರಾಣ ಉಳಿಸಿದ. ಹೇಮಾ, ಪ್ರಾಣ ಉಳಿಸಿದ. ದೇವ್ರೆ, ನಾವೇನ್ ತಪ್ಪು ಮಾಡ್ತೀವಿ ಅಂತ ಈ ರೀತಿ ನಮ್ಮನ್ನು ಪರಿಯಾಗಿ ಕಾಡುತ್ತಿರುವೆ? ಹೇಳು ತಂದೆ, ಹೇಳು. ಬೇಡ ಅತ್ತಿಗೆ. ಗಂಡು ಗರುಡನಂತ ಈ ನಿಮ್ಮ ಮೈದುನ ಇರುವಾಗ ನಿಮಗೆ ಏನು ತೊಂದರೆ ಆಗದ ಹಾಗೆ ನೋಡಿಕೊಳ್ತೇನೆ. ತಮ್ಮ ಸೋದರ, ಇದು ಯಾವ ಜನ್ಮದ ಕರ್ಮವೇನೋ ಈಗ ಅಂಟಿಕೊಂಡಿದೆ. ನನ್ನ ಪ್ರೀತಿಯ ತಮ್ಮ ಅಂದು ಯಾರೋ ಮಾಡಿದ ತಪ್ಪಿಗೆ 14 ವರ್ಷ ಕಾಡು ವನವಾಸ ಅನುಭವಿಸಿದ ಶ್ರೀರಾಮಚಂದ್ರ ಇಂದು ಜೈಲಿನಲ್ಲಿ ಶ್ರೀಕೃಷ್ಣ ಜನ್ಮಸ್ಥಳ. ಯಾರೋ ಹೊರಿಸಿದ ತಪ್ಪಿಗೆ ಈಗ ನಾವು ಅನುಭವಿಸಬೇಕಾಗಿದೆಪ್ಪ, ನಾವು ಅನುಭವಿಸಬೇಕಾಗಿದೆ. ಅಲ್ಲ, ಜಗ ಬೆಳಗುವ ಸೂರ್ಯ ಚಂದ್ರರಿಗೆ ಗ್ರಹಣ ಗ್ರಹಚಾರ ತಪ್ಪಿಲ್ಲ. ಇನ್ನು ನಾವೇನು ಭೂಮಿಯ ಮೇಲೆ ಹುಲ್ಲು ಮಾನವರು, ನಮಗೂ ಬರುವುದೇ ತಪ್ಪೆ? ಮನುಷ್ಯನಿಗೆ ಕಷ್ಟ ಬರುವುದು ಸಹಜವಪ್ಪ. ಆದ್ರೆ ಕಷ್ಟದ ಮೇಲೆ ಕಷ್ಟ ಬಂದ್ರಿ ನಮ್ಮಂತ ಬಡವರು ಬದುಕುವುದಾದ್ರೂ ಹೇಗೆ? ಹಾ ಸೋದರ, ನಿನಗೊಂದು ಸತ್ಯದ ಸಂಗತಿ ತಿಳಿಸುವೆ. ಅದ್ಯಾವ ಸಂಗತಿ ಹೇಳೋಣ? 25 ವರ್ಷಗಳ ಹಿಂದೆ ನಿಮ್ಮ ತಂದೆ ತಾಯಿಗಳು ಕೊಂದ ಸಂಗತಿ ಕಣಪ್ಪ. ಅಣ್ಣ, ಏನು ಹೇಳುತ್ತೀರಿ ಅಣ್ಣ? ಹೌದಪ್ಪ, ಹೌದು. ಅಣ್ಣ, ಬೇಗ ಹೇಳಣ್ಣ. ನನ್ನ ತಂದೆ ತಾಯಿಗಳ ಕೊಂದ ಪಾಪಿಗಳು ಯಾರೆಂದು? ನಿನ್ನ ತಂದೆ ತಾಯಿಗಳನ್ನು ಕೊಂದ ಕಿರಾತಕರು ಆ ನರನಾಗ ಮತ್ತು ವಿಷಕಂಠರಪ್ಪ, ವಿಷಕಂಠ. ಲೇ ಮಕ್ಕಳ, ನರನಾಗ ವಿಷಕಂಠ. ನನ್ನ ತಂದೆ ತಾಯಿಗಳ ಕೊಂದ ಪಾಪಿಗಳನ್ನು ಈ ಸನಾತನ ಕೊಡಲಿಯಿಂದ ಅವರ ಶಿರವನ್ನು ಕತ್ತರಿಸಿ ನನ್ನ ತಂದೆ ತಾಯಿಗಳ ಆತ್ಮಕ್ಕೆ ಶಾಂತಿ ಕೊಡುತ್ತೇನೆ. ಬಂದೆ ಮಕ್ಕಳ, ಬಂದೆ. ನಾಳೆ ಹೊಸ ವರ್ಷ ದಿನ, ಅಂದರೆ ಜನವರಿ 1, ಅಂದರೆ ನಿಮ್ಮ ತಂದೆ ಮತ್ತು ತಾಯಿ ಪ್ರಾಣ ಬಿಟ್ಟ ದಿನ. ಅದೇ ಕ್ರೂರಿಗಳ ಸಾವು ಅದೇ ದಿನ ಆಗಬೇಕೆಂದು ನಿಮ್ಮ ತಾಯಿ ಆಸೆ ಆಗಿದೆಯಪ್ಪ. ಲೇ ಮಕ್ಕಳ, ಇನ್ನೆರಡು ದಿನ ಜೀವಂತವಾಗಿ ಬಾಳಿ ನಂತರ ಬರುತ್ತೇನೆ ನಿಮ್ಮ ಪಾಲಿನ ಎಂಬ ಧರ್ಮನಾಗೆ. ಮೊದಲು ಬಾ, ವಿಶ್ರಾಂತಿ ತೆಗೆದುಕೋ ಬಾ ಸೋದರ. ಹೇಳ್ರಿ ದಿನೇರ, ಇಂದು ನೂತನವಾಗಿ ನಿರ್ಮಿಸಿದ ಈ ನಮ್ಮ ಗೃಹ ಪ್ರವೇಶಕ್ಕೆ ಬರುವವರೆಲ್ಲರೂ ಬಂದಿದ್ದಾರೆ ತಾನೇ? ಎಲ್ಲಾರು ಬಂದಾರ್ರಿ ದಿನೇರ. ಇನ್ನ ಚಿಕ್ಕಮ್ಮರ ಒಬ್ರು ಬಂದ್ರ ಮುಗಿತ್ ನೋಡ್ರಿ. ರೂಪ, ತಂಗಿ ರೂಪ. ನರನಾಗ, ಎಲ್ಲರೂ ಬಂದಾಯ್ತು. ಟೇಪ್ ಕಟ್ ಮಾಡು. ಹಾ, ತಲಾಟಿ ರೆಡಿ ಮಾಡು. ತಂಗಿ ರೂಪ, ನೀನು ಒಳಗಡೆ ನಡೆಯಮ್ಮ. ಆಯ್ತಣ್ಣ. ನರನಾಗ, ಬರೇ ಸ್ವೀಟ್ಸ್ ಅಲ್ಲಿ ಸಿಹಿ ಮಾಡ್ತೀಯಾ? ಡ್ರಿಂಕ್ಸ್ ಇದೆಯಾ? ಎಲ್ಲವೂ ರೆಡಿ ಇದೆ. ತಲಾಟಿ, ಡ್ರಿಂಕ್ಸ್ ಹಾಕಿ ಡ್ಯಾನ್ಸನ್ ಕರೆದುಕೊಂಡು ಬಾ. ಆಯ್ತ್ರಿ ದಿನೇರ.